ಇನ್ನು ನಮ್ಮ ಹೀರೋಯಿನ್ ಕತೆಗೆ ಬಂದ್ರೆ ಅವರು ಸ್ಟ್ರೈಟ್ ಫಾರ್ವರ್ಡ್. ಹಾಸಿನಿ ಅವರ ಅಮ್ಮ ಶಕುಂತಲ. ಯಾವುದೇ ರೀತಿಯಾದ ಸಮಸ್ಯೆ ಬಂದರೂ ಕೂಡ ಅವರು ಟೆನ್ಷನ್ ತಗೊಳ್ಳೋದಿಲ್ಲ, ಲಾಜಿಕ್ ಅನ್ನೇ ಹುಡುಕ್ತಾ ಇರ್ತಾರೆ. ಅದು ಯಾವುದೇ ರೀತಿಯಾದ ಮ್ಯಾಟರ್ ಆದರೂ ಕೂಡ ಅದನ್ನ ಅವ್ರ ಅನುಕೂಲಕ್ಕೆ ತಕ್ಕಂಗೆ ತಿರುಗಿಸ್ಕೊತಾರೆ. ಹಾಸಿನಿ ತಂದೆ ವೆಂಕಟರಮಣ 1 ಎಕರೆಯಲ್ಲಿ ಆರ್ಗ್ಯಾನಿಕ್ ತರಕಾರಿ ಬೆಳೆಯುವಂತ ದೊಡ್ಡ ಲ್ಯಾಂಡ್ ಲಾರ್ಡ್. ವೆಂಕಟರಮಣ ಅವರಿಗೆ ಚುಟ್ಟ ಸೇದೋ ಅಭ್ಯಾಸ ಕೂಡ ಇದೆ. ಆದ್ರೆ ಸದ್ಯಕ್ಕೆ ಅದನ್ನ ಸೇದೋಕಾಗದೇ ಇರೋದ್ರಿಂದ ವಾಸನೆ ನೋಡಿ ತೃಪ್ತಿ ಪಡ್ತಿದ್ದಾರೆ. ಫ್ಯಾಮಿಲಿ ಅಂದ್ಮೇಲೆ ಪ್ರಾಬ್ಲಮ್ಸ್ ಬರ್ದೇ ಇರೋದಿಲ್ವಲ್ಲ. ಹಾಗ್ ಬಂದಾಗ್ಲೆಲ್ಲ ಹೋಮ್ ಥಿಯೇಟರ್ ಒಳಗೆ ಹೋಗಿ ಬಾಗ್ಲನ್ನ ದಪ್ಪ ಅಂತ ಹಾಕಿ ಒಬ್ರೇ ಕೂತಿರ್ತಾರೆ. ಈಗೊಂದು ಸಮಸ್ಯೆ ಬಂದಿದೆ. ಆ ಸಮಸ್ಯೆನ ಟ್ಯಾಕಲ್ ಮಾಡೋದಕ್ಕೆ ಅವ್ರ ಹೆಂಡತಿ ಶಕುಂತಲ ಒಳಗ್ ಬಂದಿದ್ದಾರೆ. ಏನ್ ಕೇಳಿದ್ಲು? ಚೆನ್ನಾಗಿ ಓದಬೇಕು, ಕಾಲೇಜಿಗೆ ಕಳ್ಸಿ ಅಂತ ಕೇಳಿದ್ಲು. ಅದೇ ಅದೇ ಬೇಡ, ನಿಮಗ್ ತುಂಬಾ ಸಹಾಯ ಆಗತ್ತೆ ಅಂತ ಹೇಳ್ತಿದ್ದಳಲ್ಲ. ಅವಶ್ಯಕತೆ ಇಲ್ಲ. ಅವಳ ಸಹಾಯ ನನ್ಗೇನ್ ಬೇಕಾಗಿಲ್ಲ. ಇಲ್ಲಿ ನೋಡು, ಅವಳು ಹೀಗೆ ಇದ್ರೆ ಸಾಕು, ಇನ್ನೇನು ಬೇಡ. ಅವಳು ಕೇಳಿದ್ರಲ್ಲಿ ನನಗ್ ಯಾವ್ದೇ ರೀತಿ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ರೀ. ನನಗ್ ಕಾಣಿಸ್ತಿದ್ಯೆ? ಮಕ್ಕಳನ್ನ ಯಾರಾದ್ರೂ ಓದಿ ಅಂತಂದ್ರೆ ಹಠ ಮಾಡ್ತಾರೆ. ಅಂಥದ್ರಲ್ಲಿ ನಾನು ಓದ್ತೀನಿ ಅಂತ ಬಾಯ್ಬಿಟ್ ಕೇಳೋವಾಗ ಅವಕಾಶ ಕೊಟ್ಟು ಓದಿಸ್ಬೇಕೆ ಹೊರತು ನೀವ್ ಹಠ ಮಾಡ್ತಾ ಇದೀರಲ್ರಿ. ಏನ್ ಹುಚ್ಚತನ ಇದು? ಹೌದು, ನನ್ಗ್ ಹುಚ್ಚೆ. ಅವಳು ಅಂದ್ರೆ ನನ್ಗ್ ಹುಚ್ಚೆ. ಈ ಭುಜದ ಮೇಲೆ ಕೂರಿಸ್ಕೊಂಡು ಬೆಳೆಸಿದೀನಲ್ವಾ, ಅದಕ್ಕೆ. ಹಾಗಿದ್ದಾಗ ಹೂ ಅನ್ನೋದನ್ನ ಬಿಟ್ಟು ನನ್ಗಿಷ್ಟ ಇಲ್ಲ. ಅಲ್ಲ ರೀ, ಅಷ್ಟಕ್ಕೂ ಅವಳನ್ನ PG ಕಳ್ಸೋದಕ್ಕೆ ನಿಮ್ಗಿರೋ ಅಭ್ಯಂತರ ಏನು? ಅವಳು ಅಷ್ಟಕ್ಕೆ ಸುಮ್ನಾಗಲ್ವೇ? ಫ್ರೆಂಡ್ಸ್ನೆಲ್ಲ ಪಾರ್ಟಿ ಅಂತ, ಪಬ್ ಅಂತ. ಅವಳು ಯಾವನಾದ್ರೂ ಹುಡುಗನ ಲವ್ ಮಾಡಿದ್ರೆ ಅವನಿಲ್ಲ ಅಂದ್ರೆ ನಾನು ಇರಕ್ಕಾಗಲ್ಲ. ಸತ್ರು ಬದುಕಿದ್ರು ಅವನ್ ಜೊತೆನೆ. ನೀವ್ ಬೇಡ ಅಂತಂದ್ರೆ ಅವನ್ ಜೊತೆ ಓಡೋಗ್ಬಿಡ್ತೀನಿ ಅಂದ್ರೆ ಅವಾಗ ಏನ್ ಮಾಡ್ತೀಯಾ? ಇದಾ ನಿಮ್ ಭಯ? ನೋಡ್ರಿ, ನನ್ ಕೈತೋ ತಿಂದಿರೋ ಮಗು, ನಿಮ್ ಭುಜದ ಮೇಲೆ ಬೆಳ್ದಿರೋ ಮಗು, ನಮ್ ಕೈಯಲ್ಲಿ ಬೆಳ್ದಿರೋ ಬಂಗಾರ ರೀ. ಅಪ್ಪೆ ತಪ್ಪಿನೂ ಕೂಡ ಅವಳಂತ ಕೆಲ್ಸ ಮಾಡಲ್ಲ. ಕೈಯಲ್ಲಿರೋರ್ಗೂ ಅಷ್ಟೇ ಮಗು. ಪ್ರಪಂಚ ನೋಡಿದ್ಮೇಲೆ ಅಲ್ಲ ಕಣೆ. ನನ್ನ ನಂಬ್ರಿ, ನನ್ ಮಾತ್ ಕೇಳಿ. ಬೇಡ್ದೇ ಇರೋ ಭಯ ಪಟ್ಟು ನೀವು ದುಃಖ ಪಡ್ಬೇಡಿ, ಅವಳಿಗೂ ದುಃಖ ಕೊಡ್ಬೇಡಿ. ಅವಳು ಯಾರನ್ನೂ ಲವ್ ಮಾಡೋಲ್ಲ ಅಂತ ನೀನ್ ಪ್ರಾಮಿಸ್ ಮಾಡೋದಕ್ಕಾಗತ್ತಾ? ಖಂಡಿತವಾಗ್ಲೂ ಕೊಡ್ತೀನಿ. ಅವಳ ಮೇಲೆ ನನಗಿರೋ ನಂಬಿಕೆ, ಅದನ್ನ ಅವಳು ಯಾವತ್ತೂ ಹಾಳು ಮಾಡಲ್ಲ. ಅಂದ್ರೆ ನೀನ್ ಗ್ಯಾರಂಟಿ? ಹೌದು, ನಾನೇ ಗ್ಯಾರಂಟಿ. ಸರಿ, ಅಂದ್ರೆ ನಿನ್ನಿಷ್ಟ. ಆ ಮಾತನ್ನ ನೀವೇ ಹೇಳಿ, ಸಂತೋಷ ಪಡ್ತಾಳೆ. ಸರಿ, ನಡಿ. ಅಪ್ಪಾಜಿ, ನಿಮ್ಮಮ್ಮ ಹೇಳ್ತಾರೆ. ಅಮ್ಮ ಒಪ್ಕೊಂಡಿದ್ದಾರೆ. ಲವ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಒಳ್ಳೆ ಪಾರ್ಟಿ ಕೊಟ್ಟಿದ್ಯಾ ಕಣೆ, ತುಂಬಾ ಥ್ಯಾಂಕ್ಸ್. ಅಲ್ವಾ?
ಚನ್ನಪಟ್ಟಣದ ಗೊಂಬೆಗಳ ಎಕ್ಸಿಬಿಷನ್ ನಡೀತಿದೆ. ಅಜ್ಜಾ ಲೇ ಹುಡುಗಿ ಪಳ ಅಂತವಳೆ, ಇವಳನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಲೇ ತುಂಬಾ ಜೋಶಲ್ಲಿ ಇದ್ದಾರೆ ಕಣೋ, ಯಾವ್ದೇ ಕಾರಣಕ್ಕೂ ಬಿಡ್ಲೇಬಾರ್ದು. ಮಿಸ್ ಆದ್ರೆ ಮ್ಯಾಟ್ರ್ ಮಿಸ್ ಆಗತ್ತೆ ಮಚ್ಚ. ಅಲ್ಲ ಮಿಸ್ಟರ್, ಇದು ಫ್ಯಾಮಿಲಿ ಹೋಟೆಲ್, ಇವೆಲ್ಲ ಮಾಡಂಗಿಲ್ಲ. ಅಂದ್ರೆ ಹೊರಗಡೆ ನಡೆಯುತ್ತಾ? ಈ ತರ ತಲಹಾಟೆ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಏಯ್ ಪೊಲೀಸ್ ಫೋನ್ ಮಾಡು. ಸರ್ ನಿಮ್ಗೆ ಟ್ರಬಲ್, ನಾವೇ ಹೋಗ್ತೀವಿ. ಏಯ್ ಬನ್ರ. ತುಂಬಾ ಚೆನ್ನಾಗಿ ಹೇಳಿದ್ರಿ ವೆಂಕಟರಾವ್. ನಮಸ್ಕಾರ ಸರ್. ಯಾವ ಮುಹೂರ್ತ ನೋಡಿ ಅದ್ಭುತವಾಗಿ ವರ್ಕೌಟ್ ಆಗೋ ತರ ಕಾಣ್ತಾ ಇದೆ. ಇದು 5 ಸ್ಟಾರ್ ಹೋಟೆಲ್, ಇಲ್ಲಿನ ಪವರೇ ಬೇರೆ. ಹಾಗಾದ್ರೆ ಮೀನ್ ಸಾರ್ ಮಾಡ್ಬಿಡದ? It's a very rare piece, ma'am. One and only piece. There are no other piece ditto like this. It's pure handmade, madam. Oh my god. Yeah. It's so sweet. Yeah, it's very sweet, madam. Like, you know, gulab jamun, rasgulla. Those you can eat with your mouth. But this, you can eat with your eyes. Nice. Yes, eyes. It's so nice. What are those? Those are unfinished other item, madam. Other, not this. This is only one piece. One piece. Made by Mr. V. Rao. He is very expert, madam. ವಿ ರಾವ್ ಅಂತೆ ಏನೋ ಕತ್ತೆ. ವೆಂಕಟ್ರಾವ್. ವೆಂಕಟ್ರಾವ್. Oh, Venkat Rao. Venkat Rao. That's correct. How much? Ma'am, it's just 14,999 plus GST. Okay, I go to my room, then come back with my credit card. Thank you. Togodalva? Nothing. You go and get the credit card, go. Thank you. ದೊಡ್ಡದಾಗ ತಗೋತೀನಿ ಅನ್ನೋ ತರ ಬಂದ್ಲು. ಈ ತಗೋ ಆ ಕಡೆ ಇಡು.